ಈಗ ತಾನೇ ಅವರು ಭಾಷಣ ಮಾಡಿದ್ರು, ನಮ್ಮ ಕೋಆರ್ಡಿನೇಟರ್ ಕೂಡ ಭಾಷಣ ಮಾಡಿದ್ರು, ಹೇಮನಾಥ್ ಶೆಟ್ಟಿ, ಮೊಹಮ್ಮದ್ದು ಎಲ್ಲ ಇಷ್ಟೊತ್ತು ಕಾಯ್ಕೊಂಡು ಕೂತಿದ್ದೀರಲ್ಲ, ನಿಮಗೂ ಕೂಡ ಒಂದು ದೊಡ್ಡ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನಗೆ ಸ್ಟೇಜ್ ಮೇಲೆ ಇರೋರ್ಗಿನ್ನ ಸ್ಟೇಜ್ ಮೇಲೆ ಕೆಳಗಡೆ ಇರೋ ಕಡೆ ಬಹಳ ಪ್ರೀತಿ. ನೀವಿಲ್ಲ ಅಂದ್ರೆ ಯಾವ ಸಭೆನೂ ನಡೆದಿಲ್ಲ. ಯಾಕೆಂದ್ರೆ ನೀವು ಪರ್ಮನೆಂಟ್ ಕಂಬ ಧ್ವಜ ಕಟ್ಟೋರು ನೀವು, ಓಟ್ ಹಾಕ್ಸೋರು ನೀವು, ಬಡ್ದಾಡೋರು ನೀವು, ಏಟ್ ತಿನ್ನೋರು ನೀವು, ಕೇಸ್ ಹಾಕ್ಸ್ಕೊಳ್ಳೋರು ನೀವು. ನೀವಿದ್ರೆ ನಾವು, ನೀವಿಲ್ಲ ಅಂದ್ರೆ ನಾವಿಲ್ಲ. ಇದ್ರ ಬಗ್ಗೆ ನಂಬಿಕೆ ಇರೋನು ನಾನು. ಸೊ ಇವತ್ತು ಪುತ್ತೂರಿನಲ್ಲಿ ಇರ್ಲಿ ಬಿಡ್ರಿ, ಪುತ್ತೂರಿನಲ್ಲಿ ಇದೇ ಬಂದ್ರೆ ರಿಲೇ ಆಗ್ತಾರೆ ಬಿಡಿ, ತಲೆ ಕೆಡಿಸ್ಕೊಳ್ಳಿ. ಸೈಡ್ ಕೂತ್ಕೊಳ್ಳಿ, ನಿಮ್ ಕಾಣೋಣ. ಇಲ್ಲಿ ಬಂದು ಹಿಡಿಯಪ್ಪ ಪೋಲಿ ಅವನಿಗೆ, ಪಾಪ ಅವನು ಯಾರು ತೊಂದರೆ ಇದ್ದಾರೆ. ಪುತ್ತೂರಿನಲ್ಲಿ ಇವತ್ತು ಕಾಂಗ್ರೆಸ್ ದೇವಸ್ಥಾನದ ಭೂಮಿ ಪೂಜೆಯನ್ನ ನಾವು ಮಾಡ್ತಾ ಇದ್ದೇವೆ. ಇದು ಕಾಂಗ್ರೆಸ್ ಕಚೇರಿ ಅಲ್ಲ, ಇದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮಗೊಂದು ದೇವಸ್ಥಾನ. ಇದು ನಾನು ಅಧಿಕಾರ ಸ್ವೀಕಾರ ಮಾಡಿದಾಗ ಪಕ್ಷದ ಅಧ್ಯಕ್ಷನಾಗಿ ನಮ್ಮ ರಮನಾಥ್ ರೈ, ವಿನಯ್ ಕುಮಾರ್ ಸೊರ್ಕೆ ಎಲ್ಲ ಬಂದಿದ್ರು. ಎಲ್ಲರಿಗೂ ಅವಕಾಶ ಇರಲಿಲ್ಲ, ಕೋವಿಡ್. ನೀವೆಲ್ಲ ಬೂತ್ಗಳಲ್ಲಿ, ಇದು ಬೂತ್ ಅಂತೀನಿ, ಪಂಚಾಯತಿಗಳಲ್ಲಿ ವಿಡಿಯೋ ಹಾಕೊಂಡು ಹೊಸದಾಗಿ ಝೂಮ್ ಮೀಟಿಂಗ್ ಏನು ಅಂತ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಬಿಜೆಪಿಯವರೇ ಗಾಬರಿ ಆಗ್ಬಿಟ್ರು. ಸೊ 6,000 ಪಂಚಾಯತಿಗಳಲ್ಲೂ ಕೂಡ ಇದನ್ನ ಝೂಮ್ ಮಾಡಿಸಿ ಅದನ್ನ ಅಧಿಕಾರ ತೆಗೆದುಕೊಂಡೆ. ಅಧಿಕಾರ ತೆಗೆದುಕೊಂಡಾಗ ಒಂದು ಮಾತು ಹೇಳಿದೆ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡು ಕೆಲಸ ಮಾಡೋದು ಯಶಸ್ಸು ಅಂತ ಹೇಳಿದೆ. ಸೊ ಹಂಗೆ ಎಲ್ಲ ಒಟ್ಟಿಗೆ ಸೇರಿ ನಾವೆಲ್ಲ ಕಷ್ಟಪಟ್ಟದಕ್ಕೆ, ಕೋವಿಡ್ ಸಂದರ್ಭ ಇರ್ಬೋದು, ಅದಾದ್ಮೇಲೆ ಇರ್ಬೋದು, ಎಲ್ಲ ತ್ಯಾಗವನ್ನು ಮಾಡ್ಕೊಂಡು ಬಂದದಕ್ಕೆ ಇವತ್ತು ನಮಗೆ ಗ್ಯಾರಂಟಿ ಸರ್ಕಾರ ಬಂದಿದೆ. ನಮ್ಮ ಸಹ್ಯಾದ್ರಿ ಕಾಲೇಜಿನಲ್ಲಿ ರಮನಾಥ್ ರೈ ಅವರೇ, ಸಹ್ಯಾದ್ರಿ ಕಾಲೇಜಿನಲ್ಲಿ ಬಂದಾಗ ರಾಹುಲ್ ಗಾಂಧಿ ಅವ್ರ ಕೈಯಲ್ಲಿ ಕೊನೆ ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿಸ್ತು. ಶಕ್ತಿ ಯೋಜನೆ ಅನೌನ್ಸ್ಮೆಂಟ್ ಮಾಡಿಸ್ತು. ಸಿದ್ದರಾಮಯ್ಯನವ್ರಿಗೆ ಗೊತ್ತೇ ಇರಲಿಲ್ಲ. 5 ಗ್ಯಾರಂಟಿಲಿ ಕೊನೆ ಗ್ಯಾರಂಟಿ ಅವ್ರ ಕೈಲಿ ಅನೌನ್ಸ್ಮೆಂಟ್ ಮಾಡಿಸ್ತು. ನಾನಿದ್ದೆ. ಶಕ್ತಿ ಯೋಜನೆ. ಆಮೇಲೆ ಅದನ್ನೇ ಮೊದಲನೇ ಗ್ಯಾರಂಟಿ ಅಂತ ತಂದು, ಅದಾದ್ಮೇಲೆ ಲಾಸ್ಟಲ್ಲಿ ಹೇಳಿದೆ ನಾನು ಭಾಷಣ ಮಾಡುವ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದದಕ್ಕೆ ಇವತ್ತು ಎಲ್ಲರ ಮನೆಗೂ ಕೂಡ ಈ 5 ಗ್ಯಾರಂಟಿಯನ್ನ ತಲುಪಿಸ್ತಾ ಇದ್ದೀವಿ. 13ನೇ ತಾರೀಕಿಗೆ ಈ ಸರ್ಕಾರ ಬಂದು 1,000 ವರ್ಷ, 1,000 ದಿನ ಆಗ್ತದೆ. 14ನೇ ತಾರೀಕು ನಾವು ಅದನ್ನ ಹಾವೇರಿಲಿ ಈ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. 14ನೇ ತಾರೀಕಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರಿಗೆ ಆಹ್ವಾನವನ್ನು ನಾನು ಕೊಡ್ತಾ ಇದ್ದೇನೆ. ಇವತ್ತು ಒಂದು ಸರ್ಕಾರ, ನನ್ನ ಪಕ್ಷ ಈಗ ನನ್ನನ್ನು ಅಸ್ಸಾಂಗೆ ಹಾಕಿದೆ. ಅಸ್ಸಾಂ ನಾಯಕರುಗಳ ಹತ್ರ ಚರ್ಚೆ ಮಾಡ್ತಾ ಇದೆ. ಎಷ್ಟು ಜನ ಸುಳ್ಳು ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗ್ತದೆ. ಅವ್ರು ಹೇಳ್ತಾ ಇದ್ರು, ಯಾರು ಅವ್ರ ಪಾರ್ಟಿ ಇದ್ದಾರೆ ಅವ್ರಿಗೆ ಮಾತ್ರ ಈ ಗ್ಯಾರಂಟಿ ಸ್ಕೀಮ್ ದುಡ್ಡು ಕೊಡ್ತಾರಂತೆ. ಅವ್ರು ತೀರ್ಮಾನ ಮಾಡ್ಬಿಟ್ಟು ಸರ್ಕಾರ, ಬೇರೆಯವ್ರಿಗೆ ಬಡವ್ರಿಗೆ ಕೊಡೋದಿಲ್ಲಂತೆ. ನಾವೇನು ಈ ರೀತಿ ಎಲ್ಲರೂ ಬಡವ್ರಿಗೆ ಅರ್ಜಿ ತೆಗೆದುಕೊಂಡು ಕೊಟ್ಟು, ಈಗ ನಿಮ್ಮಲ್ಲಿ 2 ಶಾಸಕರು ಬಿಟ್ಟರೆ ನಮಗೆ ಉಡುಪಿಲೂ ಇಲ್ಲ, ಮಂಗಳೂರಲ್ಲೂ ಇಲ್ಲ, ಅಂದ್ರೆ ಇದರಲ್ಲಿ ಇಲ್ಲ. ಆದ್ರೂ ನಾವೆಲ್ಲರಿಗೂ ಕೊಡ್ತಾ ಇದೀವಿ. ಬಿಜೆಪಿಯವರು ಕೂಡ ಫುಲ್ 90% ತೆಗೆದುಕೊಳ್ತಾ ಇದ್ದಾರೆ. ಟೀಕೆ ಮಾಡೋರು ಬೇಡ ಅಂತ ಬಿಟ್ಬಿಡ್ಲಿ, ನೋಡೋಣ, ನಮ್ಗೆ ಬೇಡ ಅಂತ ಬಿಟ್ಬಿಡ್ಲಿ, ಬಸ್ಸಲ್ಲಿ ಹೋಗೋದು ಬಿಟ್ಬಿಡ್ಲಿ, ಆಗ ನಾವು ಅದನ್ನ ಒಪ್ಕೊಳ್ತೇವೆ. ಸೊ ಆದ್ರೂ ಪರವಾಗಿಲ್ಲ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಮುಂದಕ್ಕಾರ ಕೂಡ ದೇವರು ಈ ಮಾಲಿಂಗೇಶ್ವರ ಅವರಿಗೆ ಒಳ್ಳೆ ಮನಸ್ಸು ಕೊಟ್ಟು
ನಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ. ದಿನ ನಮ್ಮ ಮನೆ ಬೆಳಗ್ತಾ ಇದ್ದಾರೆ. 200 ಯೂನಿಟ್ವರೆಗೂ ಕರೆಂಟ್ ಬರ್ತಾ ಇದೆ, ದಿನ ಅಕ್ಕಿ ಬರ್ತಾ ಇದೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದುಡ್ಡು ಸಿಗ್ತಾ ಇದೆ, 2,000 ರೂಪಾಯಿ ಸಿಗ್ತಾ ಇದೆ ಅಂತ ಹೇಳಿ ಅವರೆಲ್ಲರೂ ಕೂಡ ದೊಡ್ಡ ಹೃದಯ ಶ್ರೀಮಂತಿಕೆಯ ಮತವನ್ನ ಕಾಂಗ್ರೆಸ್ ಕೊಡ್ಲಿ ಮುಂದಕ್ಕಾರು ಅಂತ ಹೇಳಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡಿಕೊಳ್ತೇನೆ. ಸೊ ಇಲ್ಲಿ ಗಟ್ಟಿಯಾಗಿ ನೀವೆಲ್ಲ ನಿಂತ್ಕೊಳ್ಬೇಕು. ಇವತ್ತು ರೈ ಅವರು ಕಾಂಗ್ರೆಸ್ ಕಚೇರಿ ಇವತ್ತು ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಂಡ್ರು. ನಾನು ಡೈಲಿ ಡೇಟ್ ಕೇಳ್ತಿದ್ದೆ, ಆಮೇಲೆ ತೀರ್ಮಾನ ಮಾಡಿದೆ ಕಾಯ್ಕೊಂಡು ಕೂತ್ಕೊಳ್ಳೋದು ಬೇಡ, ಕೆಲಸ ಶುರು ಆಗಲಿ ಅಂತೇಳಿ ಎಲ್ಲರಿಗೂ ಈಗ ಆದೇಶ ಕೊಟ್ಬಿಟ್ಟಿದ್ದೀನಿ, ಸಂದೇಶ ರವಾನೆ ಮಾಡಿಬಿಟ್ಟಿದ್ದೀನಿ. ಯಾರ್ಯಾರು ಕಟ್ಟಬೇಕು ಜಲ್ದಿ ಶುರು ಮಾಡಿ, ಆಮೇಲೆ ಒಂದಿನ ಅದಕ್ಕೆ ಕಲ್ಲು ಹಾಕ್ಸೋಣ ಅಂತೇಳಿ ನಾನು ಹೇಳಿದ್ದೇನೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕೈಲಿ, ರಾಹುಲ್ ಗಾಂಧಿ ಅವ್ರ ಕೈಲಿ ಬೆಂಗಳೂರಿನ ಕಲ್ಲು ಹಾಕ್ಸಿ, ಇಲ್ಲಿಂದ ವರ್ಚುವಲ್ ಅಲ್ಲಿ ಇಲ್ಲೊಂದು ಸಣ್ಣ ಇಲ್ಲಿ ಹೆಂಗ್ ಸ್ಕ್ರೀನ್ ಹಾಕಿ ಇಟ್ಟಿದ್ದೀರಿ, ಆ ರೀತಿ ಈ ರೀತಿ ಸ್ಕ್ರೀನ್ ಹಾಕಿ ಇಲ್ಲೇ ಕಾರ್ಯಕ್ರಮನ ಮಾಡಿ ನೋಡುವಂತ ಕೆಲಸನ, ಇಲ್ಲೇ ಯಾವ್ದಾರ ಸಮುದಾಯ ಭವನದಲ್ಲಿ ನೋಡುವಂತ ಕೆಲಸನ ಮಾಡಿಸುವಂತ ಕೆಲಸಕ್ಕೆ ನಾವೆಲ್ಲ ಮುಂದಕ್ಕೆ ಕೆಲಸ ಮಾಡೋಣ. ಇವತ್ತು 100 ಕಚೇರಿ ಆಗಬೇಕು. ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನ ಮಹಾತ್ಮ ಗಾಂಧೀಜಿಯವರು ವಹಿಸಿದ್ರು. ಆ ಜಾಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಕೂತಿದ್ದಾರೆ. ಅಂದು ಗಾಂಧೀಜಿ ಇದ್ರು, ಇವತ್ತು ನಮ್ಮ ರಾಜ್ಯದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ನಾಯಕರು ಕೂಡ ಇವತ್ತು ಇದ್ದಾರೆ. ಸೊ ಆ ಸವಿನ ನೆನಪಿನಲ್ಲಿ 100 ಕಚೇರಿ ಮಾಡಬೇಕು ನಮ್ಮ ಕಾರ್ಯಕರ್ತರು. ಈಗ ಕೆಲವ್ರಿಗೆ ಶಾಸಕರುಗಳಿಗೆ ಕಚೇರಿ ಇರ್ತವೆ, ಶಾಸಕರು ಇಲ್ಲದೆ ಹೋದ್ರೆ ಕಚೇರಿ ಎಲ್ಲಿ ಹೋಗ್ತಾರೆ? ಯಾವ್ದಾದ್ರು ಒಂದು ಸಹಕಾರ ಸಂಸ್ಥೆಗಳಿದ್ರೆ ಅಲ್ಲಿ ಹೋಗಿ ಕೂತ್ಕೋತಾರೆ. ಸೊ ಈ ಕಾಂಗ್ರೆಸ್ ಕಚೇರಿ ಇದ್ರೆ ಅಟ್ಲೀಸ್ಟ್ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಚರ್ಚೆ ಮಾಡ್ಬೋದು, ಕಷ್ಟ ಸುಖ ಹೇಳ್ಕೊಬಹುದು, ಒಬ್ರೊಬ್ರು ಸೇರ್ಬೋದು, ವಿಚಾರ ವಿನಿಮಯ ಮಾಡ್ಕೊಳ್ಬೋದು. ಆ ದೃಷ್ಟಿಯಿಂದ ಇದು ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಈ ಒಂದು ಪ್ರಬಲವಾದಂತ ತೀರ್ಮಾನವನ್ನ ಮಾಡಿದ್ದೇನೆ. ಬಹಳ ಜನ ಶಾಸಕರೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಮಂತ್ರಿಗಳು ಸಹಕಾರ ಕೊಟ್ಟಿದ್ದಾರೆ, ಗೌರ್ಮೆಂಟ್ ಇಂದನೂ ಬೇಕಾದಷ್ಟು ಮಂಜೂರಾತಿ ಮಾಡಿದ್ರು. ಕೆಲವರು ಸ್ವಂತ ಆಸ್ತಿಗಳನ್ನೇ ಬರ್ಕೊಟ್ಬಿಟ್ಟಿದ್ದಾರೆ ಕೆಲವರು MLAಗಳು. ಸೊ ಈಗ ಇಲ್ಲೂ ಕೂಡ ನಮ್ಮ ಶಾಸಕರು ಅಶೋಕ್ ರೈ ಅವರು ಈ ಜಾಗನ ತೆಗೆದುಕೊಂಡು ಬಂದರು. ಇದಕ್ಕೆ ಏನು ಬೇಕು ನಾವು ಮಂಜೂರಾತಿ ಮಾಡೋದು. ನಿಮ್ಮ ಹತ್ರ ಎಲ್ಲದಕ್ಕೂ ಕೂಡ ಚಿಕ್ಕ ಅಳಿಲ ಸೇವೆ ಅಂತೇಳಿ ನೀವು 100 ಕೊಡಿ, 1000 ಕೊಡಿ, 1,00,000 ಕೊಡಿ, 10,00,000 ಕೊಡಿ, 50,00,000 ಕೊಡಿ ಅಂತೇಳಿ ನಿಮ್ಮನ್ನು ಯಾಕೆ ಕೇಳ್ತಾ ಇದ್ದಾರೆ ಅಂತಂದ್ರೆ ನಿಮ್ಗೊಂದು ಹಕ್ಕಿರಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೇಳ್ತಾ ಇದ್ದಾರೆ. ಏಕೆಂದ್ರೆ ಈ ಹಕ್ಕು ಇಲ್ಲ ಅಂತಂದ್ರೆ ನಿಮಗೆ ಧೈರ್ಯ, ಮಾತಾಡೋಂಥ ಧೈರ್ಯ ಇರುವುದಿಲ್ಲ ಅನ್ನೋ ದೃಷ್ಟಿಯಿಂದ ಅವರು ಹೇಳ್ತಾ ಇದ್ದಾರೆ. ನಾನು ತಮ್ಗೆ ಹೇಳೋದು ಇಷ್ಟೇ, ಇವತ್ತು ರಾಜಕಾರಣದಲ್ಲಿ ಏನು ಬೇಕಾದ್ರೂ ಭಾಷಣಗಳು ಮಾಡ್ಬೋದು. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸ ಇದೆ. ಅವ್ರು ಏನಾದ್ರು ಬಿಜೆಪಿಯವರು ತಿಪ್ಪರ್ಲಾಗ ಹೊಡಿಲಿ, ನಮಗೆ ಈ ಸರ್ಕಾರ ಹೆಂಗ್ ವಾಪಸ್ ತರಬೇಕು ಅನ್ನೋದು ಗೊತ್ತಿದೆ. ಇದಕ್ಕೆ ಅಡಿಪಾಯನ ಫಸ್ಟ್ ಕ್ಲಾಸಾಗಿ ಹಾಕಿದ್ದೀವಿ, ಅಡಿಪಾಯನ ಹಾಕಿದ್ದೀವಿ. ಎಷ್ಟು ಜನ ಜೊತೆ ಯಾರು ಏನಾದ್ರು ಮಾಡಿ ಸೇರ್ಕೊಳ್ಳಿ. ನೀವು ಆತ್ಮಧೈರ್ಯವನ್ನು ನೀವು ಕಳ್ಕೊಳಕ್ ಹೋಗ್ಬೇಡಿ. ಏನೋ ಡೆಲ್ಲಿಲಿ ಅವರೇ ಆ ರಾಜ್ಯದಲ್ಲಿ ಹಂಗ್ ಬಂದ್ಬಿಡ್ತು, ಈ ರಾಜ್ಯದಲ್ಲಿ ಹಿಂಗ್ ಬಂದ್ಬಿಡ್ತು ಅನ್ನೋದೇನು ಚಿಂತೆ ಮಾಡೋದು ಬೇಡ. ಈ ವಾಪಸ್ಸು ಈ ರಾಜ್ಯದಲ್ಲಿ ಈ ಹಿಂದೆನೂ ಹೇಳ್ತಿದ್ರು ಡಬಲ್ ಇಂಜಿನ್ ಸರ್ಕಾರ ಮೇಲ್ಗಡೆನೂ ಇದೆ ಇಲ್ಲೂ ಇದೆ ಅಂತೇಳಿ. ನಾನು 136 ಸೀಟ್ ಬರ್ತದಂತ ನಾನು ಹೇಳಿದ್ನೆಲ್ಲೋ ನಾನು ಸೋನಿಯಾ ಗಾಂಧಿ ಅವ್ರು ಕೇಳಿದ್ರು ಏನ್ ಡಿ ಕೆ ಹೆಂಗ್ ಹೇಳ್ತೀಯ ಅಂತ. ಅದು ನಮ್ಮ ಲೆಕ್ಕಾಚಾರ, ನಮ್ಮ ಅನುಭವ. ಅದು ಇವತ್ತು ಹೇಳ್ತೀನಿ ಕೇಳಿ. ನಿಮ್ಮ ಜಿಲ್ಲೆಯಲ್ಲಿ ನಾನು ಸರ್ವೆ ಮಾಡಿಸಿದ್ದೀನಿ, ಜನರ ಭಾವನೆ ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ರಮಣತ್ರ ಹೇಳ್ದಂಗೆ ಇಲ್ಲಿ ಮಾಮೂಲಿ ಇದೇ ರೀತಿ ಒಂದು ಪಲ್ಟಿ ಆಗುವಂತ ಸಂದರ್ಭ ಎಲ್ಲ ತರದ ಕಾಣ್ತದೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಒಂದು ದೊಡ್ಡ ಆತ್ಮಬಲ ಇದ್ದೇ ಇದೆ. ಈಗ ಒಂದು ದೊಡ್ಡ ಇತಿಹಾಸಕ್ಕೆ ಈ ಪುತ್ತೂರಿನಲ್ಲಿ ಹೊಸ ಕಚೇರಿ ಕಟ್ಟಲಿಕ್ಕೆ ಹೋಗಿದ್ದಾರೆ. ಈಗ ಅವರೇನು ಹುಟ್ಟುವಾಗ ಈಗೆಲ್ಲ ನೀವೆಲ್ಲ ಹೊಗಳ್ತಾ ಇದ್ದೀರಿ, ಅದ್ ಮಾಡೋರು ಇದ್ ಮಾಡೋರು 1900 ಕೋಟಿ ತಂದವ್ರೆ, 2,000 ಕೋಟಿ ತಂದ್ರು. ಆ 2,000 ಕೋಟಿ ತರೋದಕ್ಕಿಂತ ಜೊತೆಗೆ ಈ ಕಾಂಗ್ರೆಸ್ ದೇವಸ್ಥಾನ ಕಟ್ಟಿದ್ದಾರಲ್ಲ, ಇದು ದೊಡ್ಡ ಇತಿಹಾಸ ಅನ್ನೋದನ್ನ ನಮ್ಮ ಅಶೋಕ್ ರೈ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಮನುಷ್ಯ ಖಾಲಿ ಕೈಯಲ್ಲಿ ಬರ್ತಾನೆ,
ಖಾಲಿ ಕೈಯಲ್ಲಿ ಹೋಗ್ತಾನೆ. ಯಾವ ಭಾಗ್ಯದ ಜೊತೆಲಿ ಬರ್ತಾನೋ ಅದೇ ರೀತಿ ಪಾಪ ಪುಣ್ಯಗಳನ್ನ ತೆಗೆದುಕೊಂಡು ಹೋಗ್ತಾನೆ. ಹಂಗೆ ಒಂದು ಇತಿಹಾಸ. ನಾನು ಆಗಾಗ ಹೇಳ್ತಾ ಇರ್ತೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾನು ಏನ್ ಮಾಡ್ತೀನಿ ಅದು ಬಹಳ ಮುಖ್ಯ. ಈಗ ತಾನೇ ನಮ್ಮ ರಮಣ ಹತ್ರ ಹೇಳ್ತಾ ಇದ್ರು, ಯಾರು ಏನಾರಾಗ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿದ್ದೆ, ಅಟ್ಲೀಸ್ಟ್ ನಾನೊಂದು ಕಚೇರಿ ಕಟ್ಟಿದ್ದೆ ಅಂತ ಒಂದು ನನಗೆ ಸ್ವಾಭಿಮಾನದ ಬದುಕು, ನನ್ನ ಆತ್ಮಕ್ಕೆ ಶಾಂತಿ ಇದೆ, ನಾನೊಂದು ಕೊಡುಗೆ ಕೊಟ್ಟಿದ್ದೀನಿ ಅನ್ನೋ ಧೈರ್ಯದಿಂದ ಅವರು ಹೇಳ್ತಾ ಇದ್ರು. ಹಂಗೆ ಎಲ್ಲರಿಗೂ ಕೂಡ ಇಂಥ ಒಂದು ಇದು ಏನ್ ಬಂದು ಜಗಳ ಮಾಡ್ತಾ ಇದ್ರು ರಮಣ ಹತ್ರ ಈ ಹಾಸ್ಪಿಟ್ಲ್ ವಿಚಾರಕ್ಕೆ. ನಾನು CM ಕೂತಾಗ ಇದು ಬೇಕೇ ಬೇಕು, ತಾಲೂಕ್ ಲೆವೆಲ್ ಕೊಡೋದಲ್ಲ, ಎಲ್ಲೂ ತಾಲೂಕ್ ಲೆವೆಲ್ ಹಾಸ್ಪಿಟ್ಲ್ ಕೊಡ್ಲಿಲ್ಲ ನಮ್ಮ ಕನಕಪುರದಲ್ಲಿ ಬಿಟ್ರೆ. ಇದನ್ನ ಯಾಕೆ ಅವರು ಮೆಡಿಕಲ್ ಕಾಲೇಜ್ ಅಂತಂದ್ರೆ, ಮೆಡಿಕಲ್ ಕಾಲೇಜ್ ನಿಮ್ಮಲ್ಲಿ ಬೇಕಾದಷ್ಟಿದೆ. ಯಾಕೆ ಮೆಡಿಕಲ್ ಕಾಲೇಜ್ ಅಂದ್ರೆ, ಮೆಡಿಕಲ್ ಕಾಲೇಜ್ ಅಂತ ಅಂದ್ಮೇಲೆ ಕಂಪಲ್ಸರಿ ವಿದ್ಯಾರ್ಥಿಗಳು ನಿಮ್ಮೂರವ್ರಿಗೆ ಸಿಗದೆ ಇರ್ಬೋದು, ಆದ್ರೆ 400-500 ಬೆಡ್ ಹಾಸ್ಪಿಟ್ಲ್ ಕಂಪಲ್ಸರಿ ಇರ್ತದೆ. ಆ 400-500 ಬೆಡ್ ಹಾಸ್ಪಿಟ್ಲ್ ಫ್ರೀಯಾಗಿ ಮುಂದಕ್ಕೆ ಯಾರು ಮಂಗಳೂರಿಗೆ ಹೋಗದೆ ಇಲ್ಲೇ ಒಳ್ಳೆ ಆರೋಗ್ಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಇವತ್ತು ಆ ಮೆಡಿಕಲ್ ಕಾಲೇಜಿನ ಇವತ್ತು ಇಲ್ಲಿ ಪ್ರಾರಂಭವನ್ನ ಮಾಡಿಸಿದ್ದಾರೆ. ಸೊ ಇಲ್ಲಿ ಈಗಾಗಲೇ ಅದಕ್ಕೆಲ್ಲ ಪ್ಲಾನಿಂಗ್ ಗೀನಿಂಗ್ ಎಲ್ಲ ಕೂಡ ನಡೀತಾ ಇದೆ. ಸೊ ಹಂಗೆ ಇವತ್ತು ನೀವು ಭರವಸೆಯನ್ನು ಇಟ್ಕೊಂಡು ನೀವೆಲ್ಲ ಕೆಲಸವನ್ನ ನೀವು ಮಾಡಬೇಕು. ಪಕ್ಷದ ಅನೇಕ ಕಾರ್ಯಕ್ರಮಗಳನ್ನ ಈ ರಾಜ್ಯದಲ್ಲಿ ಈಗ ಭೂ ಗ್ಯಾರಂಟಿ ಅಂತೇಳಿ ಇವತ್ತು 1000 ದಿನಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ದಂಗೆ 94C ಅವೆಲ್ಲ ಏನಿದೆಯಲ್ಲ ಎಲ್ಲರೂ ಕೂಡ ಭೂಮಿನ ಗ್ಯಾರಂಟಿಯಾಗಿ ಕೊಡಬೇಕು ಅಂತೇಳಿ. ಕೃಷ್ಣ ಬೈರೇಗೌಡರು ಬಂದ್ಮೇಲೆ ಕೆಲವರಿಗೆ ಸಮಾಧಾನ ಇಲ್ಲದೆ ಇರ್ಬೋದು, ಆದರೆ ನಾವೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಇದನ್ನೆಲ್ಲ ಮಾಡಿ ದಾಖಲೆಗಳನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಿಮಗೆ ದೊಡ್ಡ ನಂಬಿಕೆ ನಮ್ಮ ಮೇಲಿದೆ. ಸವಾಲುಗಳು ಬೇಕಾದಷ್ಟು ಬರ್ತಾನೆ ಇರ್ತವೆ, ಸವಾಲುಗಳನ್ನ ಎದುರಿಸೋಣ. ಈಗ SIR ಬರ್ತಾ ಇದೆ, ಬಹಳ ಹುಷಾರಾಗಿರಿ. ನಮ್ಮ ಓಟ್ಗಳನ್ನ ತೆಗಿಲಿಕ್ಕೆ ಒಂದು ದೊಡ್ಡ ತಂತ್ರ ನಡೀತಾ ಇರ್ತದೆ. ಬ್ಯಾಕ್ವರ್ಡ್ ಕ್ಲಾಸು, ಮೈನಾರಿಟಿ ಓಟು, ಬೇರೆ ಶೆಡ್ಯೂಲ್ ಕ್ಯಾಸ್ಟ್ ಓಟ್ಗಳನ್ನ ತೆಗಿಲಿಕ್ಕೆ ಒಂದು ದೊಡ್ಡ ತಂತ್ರ, ಹೊರಗಡೆ ಇದ್ದವ್ರ ತಂತ್ರ ಕೂಡ ಇದನ್ನ ನಡೀತಾ ಇದೆ. ಈಗ ಅಲ್ಲೇ ಅವ್ರು ಹೇಳ್ದಂಗೆ ಮಮತಾ ಬ್ಯಾನರ್ಜಿ ಯಾವ ರೀತಿ ಹೋರಾಟ ಮಾಡಿದ್ರು ಅಂತಾವೆಲ್ಲ ನೋಡಿದಿರಿ. ನಮ್ಮಲ್ಲೂ ಕೂಡ SRI ಈಗಾಗಲೇ ಮ್ಯಾಪಿಂಗ್ ನಡೀತಾ ಇದೆ. ಪ್ರತಿ ಬೂತ್ ನಲ್ಲೂ ಕೂಡ BLAಗಳು ಕಂಪಲ್ಸರಿ ಮಾಡಬೇಕು. BLAಗಳು ಹೋಗ್ಬೇಕು, ವೋಟರ್ ಲಿಸ್ಟ್ ನೋಡಬೇಕು. ನಮ್ಮ ಓಟನ್ನ ನಾವು ಉಳಿಸ್ಕೊಳ್ಳಿಕ್ಕೆ, ನಮ್ಮ ಜನದ ಓಟನ್ನ ಎಲ್ಲೇ ಕೆಲಸ ಮಾಡ್ತಾ ಇರಲಿ, ಎಲ್ಲೇ ಉದ್ಯೋಗ ಮಾಡ್ತಾ ಇರಲಿ, ಎಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇರಲಿ, ಅದನ್ನೆಲ್ಲ ಕೂಡ ಮಾಡ್ಕೊಂಡು ಹೋಗ್ಬೇಕು. ಸವಾಲುಗಳು ಕೂಡ ಬೇಕಾದಷ್ಟು ಬರ್ತಾ ಇರ್ತದೆ. ಸವಾಲನ್ನು ನಾವು ಎದುರಿಸಲೇಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಹುಷಾರು. ನಾನು ವಿಶೇಷವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಲ್ಲ ಬೂತ್ನ BLAಗಳಿಗೆ ಅಲ್ಲಿ ಟ್ರೈನಿಂಗ್ ಮಾಡಿದ್ದಾರೆ ಅನ್ನೋದು ಕೂಡ ವಿಚಾರ ತಿಳಿಸ್ತು. ಸೊ ಎಲ್ಲ ಕೂಡ ನಮ್ಮ ಹೇಮನಾಥ್ ಶೆಟ್ಟಿ ಕೂಡ ಹೇಳಿದ್ರು, ನಮಗೆ ಈಗ ಭಾಷಣದಲ್ಲಿ ಕೂಡ ಮಾತಾಡಿದ್ರು. ತಮಗೆ ನಾನು ಹೇಳೋದಿಷ್ಟೇ, ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಸರ್ಕಾರ, ಮಾಧ್ಯಮದಲ್ಲಿ ಬರೋದು ಇರೋದೆಲ್ಲ ಸುಮ್ಮನೆ ಅವ್ರಿಗೇನು ನ್ಯೂಸ್ ಇಲ್ಲ, ಏನೇನೋ ನ್ಯೂಸು, ಭಿನ್ನಾಭಿಪ್ರಾಯಗಳು, ಗುಂಪುಗಳು ಅಂತೆಲ್ಲ ಮಾಡ್ತಾರೆ. ಯಾವ ಗುಂಪು ಇಲ್ಲ, ಒಂದೇ ಒಂದು ಗುಂಪು ನಮ್ಮಿರೋದು, ಅದು ಕಾಂಗ್ರೆಸ್ ಗುಂಪು. ಹೈಕಮಾಂಡ್ ಏನ್ ಹೇಳ್ತಾರೆ ಆ ರೀತಿ ಕೇಳ್ಕೊಂಡು ಎಲ್ಲರೂ ಕೂಡ ನಾವು ಹೋಗ್ತಾ ಇರ್ತೀವಿ. ಯಾರು ಇಲ್ಲಿ ಯಾವ ಗುಂಪು ಇಲ್ಲ, ಏನೂ ಇಲ್ಲ. ಈಗೆಲ್ಲ ನಮ್ಮ ಈ ಜಿಲ್ಲೆಯಲ್ಲೂ ಅಷ್ಟೇ, ಈಗ ಪಾರ್ಲಿಮೆಂಟ್ ಅಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಓಟ್ ನಮ್ ಕಡಿಮೆ ಆಗಿರ್ಬೋದು, ಬಟ್ ನನಗೆ ಮಾತ್ರ ವಿಶ್ವಾಸ ಇದೆ, ನೆಕ್ಸ್ಟ್ ಟೈಮು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಎರಡು ಕಡೆ ಕೂಡ ಹಿಂದೆ ಯಾವ ರೀತಿ ಸುಮಾರು 10 ಸೀಟ್ ಬರ್ತಿತ್ತು ಆ ರೀತಿ ಬಂದೇ ಬರ್ತದೆ ಅನ್ನೋದು ಕೂಡ ನಮಗಿದೆ. ಈ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಈ ರಾಜ್ಯದಲ್ಲಿ ಮತ್ತೆ ಇತಿಹಾಸ ಸೃಷ್ಟಿ ಆಗೇ ಆಗ್ತದೆ, ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ. ನಮ್ಮ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ನಾವಿದ್ದೀವಿ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದೀವಿ, ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದು ಕೊಟ್ಟಿದ್ದೀವಿ, ರಾಷ್ಟ್ರಗೀತೆ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಈಗೆಲ್ಲ ಕೆಲಸಗಳನ್ನು ಕೂಡ ಮಾಡಿದ್ವಿ. ಕೊಟ್ಟಂತ ಅನೇಕ ಕಾರ್ಯಕ್ರಮಗಳು, ಹಕ್ಕುಗಳು, ಭರವಸೆ, ಈಗ ಆಹಾರ ಭದ್ರತೆ ಕಾಯ್ದೆ, ಭೂಮಿ ಕಾಯ್ದೆ, ಬ್ಯಾಂಕ್ ರಾಷ್ಟ್ರೀಕರಣ, ಇವೆಲ್ಲ ಯಾರು ಮಾಡಿದ್ರು? 5 ಗ್ಯಾರಂಟಿಗಳು ಯಾರು ಕೊಟ್ಟರು? ಬಿಜೆಪಿಯವ್ರನ್ನ ಕೊಟ್ರ? ಓಲಿ ಬಿಜೆಪಿಯವ್ರು ಏನಾದ್ರು ಯಾವ್ದಾದ್ರು ಒಂದು ಕಾರ್ಯಕ್ರಮ ಹೇಳ್ಕೊಳಕ್ಕೆ ನಾವಿಂತ ಕೆಲಸ ಮಾಡಿದೀವಿ ಅಂತ ಹೇಳ್ಕೊಳಕ್ಕಿದ್ಯಾ? ಎಲ್ಲ ಪ್ರೈಮ್ ಮಿನಿಸ್ಟರ್ ಫೋಟೋ ಹಾಕೋತಾ ಇದ್ರು ಪೆಟ್ರೋಲ್ ಬಂಕ್ ಅಲ್ಲಿ, ಒಂದು ಹೆಣ್ಮಗಳು ಫೋಟೋ ಹಾಕೋಬಿಟ್ಟು. ಅದೇನಾಯ್ತು ಆ ಫೋಟೋ? ಈಗ ಎಲ್ಲ ಮಾಯಾಗೋಯ್ತು. 400 ರೂಪಾಯಿ ಇದ್ದಿದ್ದು 1100 ರೂಪಾಯಿ ಆಗೋಯ್ತು ಗ್ಯಾಸ್.
ಅದಕ್ಕೆ ನಾವು ಆ ಎಲ್ಲ ಹೆಣ್ಮಕ್ಳಿಗೆ 2,000 ಕೊಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಬೆಲೆ ಏರಿಕೆ ಗಗನಕ್ಕೆ ಹೋಯ್ತು, ಆದಾಯ ಪಾತಾಳಕ್ಕೆ ಹೋಯ್ತು. ಆ ದೃಷ್ಟಿಯಿಂದ ಇವತ್ತು ನಾವು ಅಂತ ಯೋಜನೆಗಳನ್ನು ನಾವೆಲ್ಲ ತೆಗೆದುಕೊಂಡು ಬಂದಿದ್ದೇವೆ. ಸೊ ನಿಮ್ಮ ಸರ್ಕಾರ ಬಡವಾಗೋಯ್ತು, ದುಡ್ಡೇ ಇಲ್ಲ ಅಂತ ಹೇಳ್ತಾರೆ. ಈಗ ಗ್ಯಾರಂಟಿ ಕೊಟ್ಟು ರಮಣ ನಮ್ಮ ಇವರು ರೈ 1,900 ಕೋಟಿ ತಂದವ್ರು ಈಗಾಲೇ ಕಣ್ಣಲ್ಲಿ ಈಗ ಪಟ್ಟಿ ಇದೆ ನನ್ನ ಜಲ್ಲಿ, ಇಲ್ಲಿದೆ ಪಟ್ಟಿ ಯಾವ್ದಾದ ಕೆಲಸ ತಂದವ್ರೆ ಅಂತ. ಇನ್ನ 1,000 ಕೋಟಿದು ಇನ್ನ ವಾಪಸ್ ರಿಲೀಸ್ ಆಗ್ಬೇಕಾಗಿದೆ. ಈಗ 1,900 ಕೋಟಿ ಬಂದ್ಬಿಟ್ಟಿದೆ, ಇನ್ನ 1,052 ಕೋಟಿ ಇನ್ನ ಈಗಾಗಲೇ ಪೈಪ್ಲೈನ್ ಅಲ್ಲಿ ಇದೆ. ಇಷ್ಟು ಯಾರು ಸಣ್ಣ ಪಣ್ಣ MLAಗಳ ತರ ಕಾಯ್ತದ? ಯಾವ ಅಧಿಕಾರ ನಮ್ಮ ಕ್ಷೇತ್ರದಲ್ಲೂ ಇಷ್ಟು ದುಡ್ಡು ಬಂದಿಲ್ಲ. ನನ್ನ ಕ್ಷೇತ್ರದಲ್ಲಿ ಅಷ್ಟು ದುಡ್ಡು ಈ ಇವರು ನಮ್ಮ ಅಶೋಕ್ ಬಂದ. ನಿಜವಾಗ್ಲೂ ನಾನು ಹೇಳ್ತೇನೆ, ನಮ್ಮ ಕ್ಷೇತ್ರದಲ್ಲಿ ಇಷ್ಟು ದುಡ್ಡು ನಾ ಇನ್ನ ತಗೊಂಡು ಹೋಗಿಲ್ಲ, ನಾ ಕೇಳಕ್ಕೆ ಹೋಗಿಲ್ಲ ಇನ್ನ. ಸೊ ಹಂಗೂ ಜನ ಓಟ್ ಹಾಕ್ಬಿಟ್ರು, ನನಗೆ 1,23,000 ಗೆಲ್ಸ್ಬಿಟ್ರು. ನಾ ಬರೀ ಓಟ್ ಹಾಕಕ್ ಹೋದವನು, ಇದಕ್ಕೆ ನಾಮಿನೇಷನ್ಗೆ ಹೋದವನು, ತಿರ್ಗಾ ಓಟ್ ಹಾಕಕ್ ಹೋದೆ. ಏನೋ ಜನ ಪಾಪ ಬುದ್ಧಿವಂತಿಕೆಯಿಂದ ಇರ್ಲಿ ನಮ್ಮ ಹುಡುಗ ಅಂತೇಳಿ ಎಲ್ಲಾ ಪಾರ್ಟಿಯವರು ಸೇರಿ ಓಟ್ ಹಾಕಿ ನನ್ನ ಗೆಲ್ಸಿ ಮಾಡಿದ್ರ. ಕನಕಪುರ ಪ್ರಗತಿ ಆಗಿದೆಯಾ? ಇರ್ಲಿ, ಏನೋ ನೀವು ಹೇಳ್ದಂಗೆ ಏನ್ ಬೇಕಾದ್ರೆ ಆಗ್ಲಿ, ನಡೀಲಿ. ಸೊ ಹಂಗೆ ನಮ್ಮ ಕೊಡಗೈ ದಾನಿ ಅಶೋಕ್ ರೈ ಅವರು, ನಾನು ಹೋದ ವರ್ಷ ಬಂದಿದ್ದೆ, ಈ ವರ್ಷ ಚೀಫ್ ಮಿನಿಸ್ಟರ್ ಬಂದಿದ್ರು. ಎಲ್ಲ ಕೂಡ ಜನರಿಗೆ ಸಹಾಯ ಮಾಡಿ ಅವ್ರದೇ ಆದಂತ ಟ್ರಸ್ಟ್ ಮುಖಾಂತರ ಮಾಡಿದ್ದಾರೆ. ಇನ್ ಕೆಲವು ನನ್ನ ಹತ್ರ ವಿದ್ಯೆಗಳಿದೆ, ಅದೆಲ್ಲ ಮುಂದಕ್ಕೆ ನಿಮ್ಮ MLAಗಳಿಗೆಲ್ಲ ನಾನು ಹೇಳ್ಕೊಡ್ತೀನಿ. ನನ್ನ ಹತ್ರ ಮೊನ್ನೆ ಕನಕೋತ್ಸವ ಮಾಡಿದ್ದೆ, ಕೆಲವರೆಲ್ಲ ಬಂದಿದ್ರು, ಬಂದು ನೋಡ್ಕೊಂಡು ಹೋದ್ರು. ಯಾವ ರೀತಿ ನಮ್ಮ ಓಟು ನಮ್ಗೆ ಬೀಳ್ತವೆ, ಬೇರೆ ಓಟ್ನ ಯಾವ ರೀತಿ ತಗೋಬೇಕು ಅಂತ ಕೆಲವು ವಿಚಾರಗಳಿದೆ. ಅದನ್ನೆಲ್ಲ ಅವರಿಗೆಲ್ಲ ಮುಂದಕ್ಕೆ ನಮ್ಮ ಕ್ಯಾಂಡಿಡೇಟ್ಗಳನ್ನ ನಾನು ರೆಡಿ ಮಾಡ್ತೀನಿ. ರೆಡಿಯಾಗಿರಿ. 28ಗೆ ನಿಮ್ದೇ ಸರ್ಕಾರ ಇದೇ ಕಚೇರಿಗೆ ಮತ್ತೆ ಬಂದು ನನ್ನ ಕೈಲೇನೆ ಆದಷ್ಟು ಜಲ್ದಿ ಪ್ರಾರಂಭ ಮಾಡಿ ಬಹಳ ಸಂತೋಷದಿಂದ ಬಂದು ಉದ್ಘಾಟನೆ ಮಾಡುವಂತ ಕೆಲಸ ನಾನು ಮಾಡ್ತೀನಿ. ನಮ್ಮ ನಲ್ಪದವರು ಕೂಡ, ಅವರು ಕೂಡ ನನ್ನ ಜೊತೆ ಇವತ್ತು ಬಂದಿದ್ದಾರೆ, ಇನಾಯತ್ ಬಂದಿದ್ದಾರೆ, ಬೇರೆ ಎಲ್ಲ ಲೀಡರ್ಸ್ ಎಲ್ಲ ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಯೂತ್ ಕಾಂಗ್ರೆಸ್ ಅವರು ಬಂದಿದ್ದಾರೆ, ಮಹಿಳಾ ಕಾಂಗ್ರೆಸ್ ಅವರು ಬಂದಿದ್ದಾರೆ, ಎಲ್ಲ ಅಧ್ಯಕ್ಷರುಗಳು, ನಮ್ಮ ಸೇವಾದಳ, ಬ್ಯಾಕ್ವರ್ಡ್ ಕ್ಲಾಸ್ ಎಲ್ಲ ಲೀಡರ್ಗಳೆಲ್ಲ ಬಂದಿದ್ದಾರೆ. ಇವತ್ತು ಎಲ್ಲರೂ ಕೂಡ ಇದ್ದಾರೆ. ಅವ್ರು ಎಂತಕ್ಕೆ ಬಂದಿದ್ದಾರೆ? ನಿಮ್ಗೆ ಶಕ್ತಿ ಕೊಡಬೇಕು ಅಂತ ಬಂದಿದ್ದಾರೆ. ಹಂಗೆ ನಾನು ಕೂಡ ಇವತ್ತು ಕಾಂಗ್ರೆಸ್ ಕಚೇರಿಯ ಉದ್ಘಾಟನೆಗೆ, ಇದು ಶಂಕುಸ್ಥಾಪನೆಗೆ ಬಹಳ ಸಂತೋಷದಿಂದ ಬಂದಿದ್ದೇನೆ. ಎಲ್ಲ ಲೀಡರ್ಗಳು ಮಾತು ಕೇಳಿದ್ದೇನೆ. ಚೆಚ್ ಹಾಕ್ಬಿಟ್ರು ಎಲ್ಲ ಲೀಡರ್ಗಳು. ಸ್ಪೀಡ್ ನೋಡಿದ್ರೆ ಯಾರ್ಯಾರು ಹೊಡೆದು ಬಿಡ್ತಾರೇನೋ ಅಂತಿದ್ರು. ನೋಡಿ ಅರ್ಜಿ ಕೊಡ್ತಾವನೆ, ಮನಿ ದುಡ್ಡು ಅನೌನ್ಸ್ಮೆಂಟ್ ಮಾಡಿ ಅಂತ. ದುಡ್ಡು ಎಲ್ಲ ಕಾರ್ಯಕರ್ತರು ದುಡ್ಡು ಕಲೆಕ್ಟ್ ಮಾಡಬೇಕು, ಆಮೇಲೆ ಲಾಸ್ಟ್ ಬರ್ಲಿ, ಆಮೇಲೆ ನೋಡೋಣ ಮಿಕ್ಕಿದ್ದು ಏನ್ ಕೊಡ್ಬೇಕು ಅಂತ ಆಮೇಲೆ ಬಂದು ನಾನು ತೀರ್ಮಾನ ಮಾಡ್ತೀನಿ. ಆಗ್ಬೋದಲ್ಲ? ನನ್ನ ಮೇಲೆ ವಿಶ್ವಾಸ ಇದೆಯಲ್ಲ? ಓಕೆ. ಮರಕ್ಕೆ ನಂಬಿಕೆ. ಈಗ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆನೂ ಮುಖ್ಯ. ಹಂಗೆ ನಿಮ್ಗೆಲ್ಲ ನಂಬಿಕೆ ಏನೋ ಕೊಡಬೇಕು ಅಂತಾರೆ. ಆಯ್ತು ಹೋಗ್ಲಪ್ಪ, ನಮ್ಮ KPCC ಇಂದ 10 ಲಕ್ಷ ಕೊಡ್ತೀನಿ, ನೀನ್ ಚೆನ್ನಾಗಿ ಮಾಡು, ಇನ್ನೂ ಜಾಸ್ತಿ ಕೊಡ್ತೀನಿ. ಈಗ ಏನಾಗೈತೆ ಗೊತ್ತಾ, ಇಲ್ಲೇನೋ ನಾನು ಅನೌನ್ಸ್ಮೆಂಟ್ ಮಾಡ್ಬಿಟ್ರೆ ಎಲ್ಲರೂ ಶುರು ಹೋಗ್ತಾರೆ. ನಾನು ಒಂದು ಕಚೇರಿಗಲ್ಲ, ದುಡ್ಡು ಎಲ್ಲಿದೆ? ನೀವು ಕೊಟ್ಟರೆ. ಅವನ ಹತ್ರ ಸಂಬಳ 25,000 ಇಟ್ಕೋತಾ ಇದ್ದೀನಿ. ಪ್ರತಿ ತಿಂಗಳು ಅಶೋಕ್ ರೈ ಸಂಬಳ 25,000 ನಂಗೆ ಕೊಡ್ಬೇಕು. ಕಾಂಗ್ರೆಸ್ ಕಚೇರಿ ನಡೆಸ್ಬೇಕಲ್ಲ, ಕೊಡ್ಬೇಕು. ಇನ್ನ ಜಾಸ್ತಿ ಕೊಡೋಣ. ಈಗ ಅನೌನ್ಸ್ ಮಾಡೋದು ಬೇಡ, ಇಷ್ಟು ಮಾಡಿ ಮಿಕ್ಕಿ